ನಮ್ಮ ಲೇಔಟ್ ಇಂದ ಸೂಪರ್ ಸ್ಟಾರ್ ಉಪೇಂದ್ರ ಅವರ ರೆಸಾರ್ಟ್ ಇದೆಯಲ್ಲ, ಓಪನ್ ಪೀಸ್ ರೆಸಾರ್ಟ್, ಇಲ್ಲಿಂದ ಜಸ್ಟ್ 1 ರಿಂದ 1.5 ಕಿಲೋಮೀಟರ್ ಆಗುತ್ತೆ ಸರ್. ಸರ್ ನಿಮ್ಮ ಹತ್ರ 3 ಲಕ್ಷ ಇದೆಯಾ? ಸೊ ನೀವು ತಗೊಬನ್ನಿ, ವಿತಿನ್ 10 ಡೇಸ್ ಒಳಗೆ ನಾನು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ. ಮೈನ್ ರೋಡ್ ಪಕ್ಕನೇ ಲೇಔಟ್ ಅಂತ ಹೇಳ್ತಾರೆ. ನೋಡಿ ಸರ್, ಇದು 40 ಫೀಟ್ ರೋಡು, ಇದೇ ನಮ್ಮ ಲೇಔಟ್. ಸರ್ ಮಣ್ಣು ನಂಬಿ ಕೆಟ್ಟವ್ರು ಯಾರು ಇಲ್ಲ ಸರ್. ಇವತ್ತು ಲಕ್ಷ ಹಾಕಿದ್ರೆ ನಾಳೆ ಕೋಟಿ ಆಗೋದಂತೂ ಗ್ಯಾರಂಟಿ. ಸರ್ ನಿಮ್ಮ ಹತ್ರ ಫುಲ್ ಕ್ಯಾಶ್ ರೆಡಿ ಇದೆಯಾ? ನಾಳೆ ಬನ್ನಿ, ನಾವು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ. ನೀವು ನಾಡಿದ್ದೆ ಮನೆ ಕಟ್ಬೋದು. ಕಂಪ್ಲೀಟ್ ಪ್ರಾಪರ್ಟಿ ಡೆವಲಪ್ ಆಗಿದೆ ಸರ್. ನೋಡಿ ಸರ್, ನಮ್ಮ ಲೇಔಟ್ ಅಲ್ಲಿ ಆಲ್ರೆಡಿ ಬೋರ್ವೆಲ್ ಇದೆ, 30 ಫೀಟ್ ಎಂಟ್ರೆನ್ಸ್ ವೈಡ್ ರೋಡ್ ಇದೆ, ಅಂಡ್ ಎಲೆಕ್ಟ್ರಿಕ್ ಲೈನ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಟ್ರೀ ಲೈನ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ನಿಮ್ಗೆ ಏನೇನು ಒಂದು ಮನೆ ಕಟ್ಟೋದಕ್ಕೆ ಬೇಕು ಎಲ್ಲ ಅಮ್ಯುನಿಟೀಸು ಆಲ್ಮೋಸ್ಟ್ ಆಗಿದೆ. ಎಲ್ಲರಿಗಿಂತ ನಾವು ಬಜೆಟ್ ಕಮ್ಮಿಯಲ್ಲಿ, ಅಂದ್ರೆ ಒಂದು 200 ರಿಂದ 300 ರೂಪಾಯಿ ಬಜೆಟ್ ಕಮ್ಮಿಯಲ್ಲಿ ಕೊಡ್ತಾ ಇದೀವಿ. ನಮಸ್ತೆ, ನನ್ನ ಹೆಸರು ಯಶವಂತ್ ಅಂತ, ಭೂಮಿ ಪ್ರಾಪರ್ಟೀಸ್ ಇಂದ ಮಾತಾಡ್ತಾ ಇರೋದು. ಜೀವನದಲ್ಲಿ 10 ರಿಂದ 15 ವರ್ಷ 20 ವರ್ಷದಿಂದ ಬೆಂಗಳೂರಲ್ಲಿ ಇನ್ನೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿರ್ತೀರಾ, ಅಥವಾ ಬಾಡಿಗೆ ಮನೆಯಲ್ಲಿ ಇನ್ನೂ ಕೆಲಸ ಮಾಡ್ಕೊಂಡಿರ್ತೀರಾ. ಸೊ ಒಂದು ಸಣ್ಣ ಒಂದು ಪ್ರಾಪರ್ಟಿ ತಗೊಂಡು ಒಂದು 20-30 ಸೈಟ್ 30-40 ಸೈಟ್ ತಗೊಂಡು ಒಂದು ಮನೆ ಕಟ್ಕೋಬೇಕು ಅಂತ ಎಷ್ಟೆಲ್ಲ ನೋಡ್ತಾ ಇದ್ದೀರಾ. ಅವ್ರಿಗೆ ಒಂದು ಒಳ್ಳೆ ಪ್ರಾಪರ್ಟಿ, ಒಂದು ಒಳ್ಳೆ ಡಾಕ್ಯುಮೆಂಟ್ ಇರೋ ಪ್ರಾಪರ್ಟಿ, ಒಂದು ಒಳ್ಳೆ ಅಸೆಟ್ ಆಗುವಂಥ ಪ್ರಾಪರ್ಟಿ, ಇವತ್ತು ನೀವು ಇನ್ವೆಸ್ಟ್ ಮಾಡ್ತಿರೋ ಅಮೌಂಟ್ ನಾಳೆ ಒಳ್ಳೆ ಆದಷ್ಟು ಬೇಗ ರಿಟರ್ನ್ಸ್ ಬರುವಂಥ ಒಂದು ಪ್ರಾಪರ್ಟಿ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಾನು ನಿಂತಿರೋ ಲೊಕೇಶನ್ ಬಂದು ದೊಡ್ಡಾಲ್ಮರ ಹತ್ರ, ಬೆಂಗಳೂರು ಮೈಸೂರು ಹೈವೇ ಏನು ಪ್ರಾಪರ್ಟಿ ಇದೆ ಅಲ್ಲಿಂದ ದೊಡ್ಡಾಲ್ಮರದಿಂದ ನಮ್ಮ ಪ್ರಾಪರ್ಟಿ ಇರೋದು ಜಸ್ಟ್ ಒಂದು 300 ರಿಂದ 400 ಮೀಟರ್ಸ್ ಅಷ್ಟೇ ಪ್ರಾಪರ್ಟಿ ಇರೋದು. ಈ ಚುಂಚುಂಗುಪ್ಪೆ ಅಂತ ಏನಿದೆ, ಚುಂಚುಂಗುಪ್ಪೆ ಪಂಚಾಯತಿಯಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಪ್ರಾಪರ್ಟಿ ಇರೋದು. ನಾನು ನಿಂತಿರೋ ಜಾಗ ಬಂದು ಅಜ್ನಳ್ಳಿ ಅನ್ನೋ ಊರಿಗೆ ಪ್ರಾಪರ್ಟಿ ಸೇರಿರುತ್ತೆ ಈ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ನಾವು 1 ಎಕರೆ 5 ಗುಂಟೆಲ್ ಮಾಡಿದ್ದೀವಿ. ಟೋಟಲ್ 42 ಸೈಟ್ಗಳನ್ನ ಮಾಡಿದ್ದೀವಿ. 20-30 ಆಗಿರ್ಬೋದು, 30-40 ಆಗಿರ್ಬೋದು, 20-40 ಆಗಿರ್ಬೋದು, ಕಂಪ್ಲೀಟ್ 3 ಡೈಮೆನ್ಷನ್ ಒಳಗೊಂಡಿರೋ ಪ್ರಾಪರ್ಟಿ ಆಗಿರುತ್ತೆ. ಈಗ ಆಲ್ರೆಡಿ ನಾವು 1-1.5 ತಿಂಗಳು ಹತ್ರ ಆಗ್ತಾ ಇದೆ. ನಾವು ಫ್ರೀಲಾನ್ಸ್ ಇಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿ 60% ರೀಚ್ ಆಗೋದ್ರೊಳಗಡೆ. ಸೊ ಈಗ ಆಲ್ರೆಡಿ 15 ರಿಂದ 16 ಸೈಟ್ ಬುಕ್ಕಿಂಗ್ ಆಗಿದೆ. ಆಲ್ಮೋಸ್ಟ್ 9 ರಿಂದ 10 ಸೈಟ್ ಅಗ್ರಿಮೆಂಟ್ ಆಗಿದೆ. ಉಳಿದಿರೋದು 22 ಸೈಟ್ಸ್ಗಳು ಮಾತ್ರ. ಸೊ ಈಗ 15 ಸೈಟ್ಸ್ಗಳಿಂದ ಈಗ ಯಾರು 1-1.5 ತಿಂಗಳಿಂದ ಬುಕ್ ಮಾಡ್ಕೊಂಡಿದ್ರು ಅವ್ರಿಗೆ 100 ರಿಂದ 200 ರೂಪಾಯಿ ಅಟ್ ಎ ಟೈಮ್ ಹೈಕ್ ಸಿಗ್ತಾ ಇದೆ. ಅಂತಂದ್ರೆ ನಿಮಗೆ 30-40 ಮೇಲೆ 2,40,000 ಸಡನ್ ಆಗಿ ಮಾರ್ಜಿನ್ ಸಿಗ್ತಾ ಇರೋದು, ಅಂದ್ರೆ ವಿತಿನ್ 1-1.5 ತಿಂಗಳಲ್ಲಿ. ಸೊ ಹಂಗಾಗಿ ಈ ಪ್ರಾಪರ್ಟಿನ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಬೆಸ್ಟ್ ಥಿಂಗ್ ಅಂತ 30 ಫೀಟ್ ವೈಡ್ ರೋಡ್ ಆಗಿರ್ಬೋದು, ಅಂಡ್ ಎಲೆಕ್ಟ್ರಿಕ್ ಲೈನ್ಗೆ ಏನು ಬೇಕು, ಎಲೆಕ್ಟ್ರಿಕ್ ಪೋಲ್ ಆಗಿರ್ಬೋದು, ಒಂದು ಸ್ಟ್ರೀಟ್ ಲೈನ್ ಏನು ಬೇಕು, ಜೊತೆಗೆ ನಿಮ್ಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಏನು ಬೇಕು, ಜೊತೆಗೆ ಸೈಟ್ ಮಾರ್ಕಿಂಗ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಕಂಪ್ಲೀಟ್ಲಿ ನಿಮ್ಗೆ ಏನೇನೆಲ್ಲ ಬೇಕು ಆಲ್ಮೋಸ್ಟ್ ಅಮ್ಯುನಿಟೀಸ್ ಎಲ್ಲ ಒಂದು 60-70% ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಅಂಡ್ ಈ ಜಾಗದಲ್ಲಿ ನೀವು ಯಾಕೆ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ, ಬೇಸಿಕ್ ಥಿಂಗ್ ಏನು ಅಂತಂದರೆ ಈ ಪ್ರಾಪರ್ಟಿಗೆ ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ನೆಲಮಂಗಲದಿಂದ ಬರ್ಬೋದು, ದೊಡ್ಡಾಲ್ಮರದಿಂದ ಬರ್ಬೋದು, ಈ ಕಡೆ ನಾಗರಬಾವಿಯಿಂದ ಬರ್ಬೋದು, ತಾವರೆಕೆರೆಯಿಂದ ಬರ್ಬೋದು, ಬಿಡದಿಯಿಂದ ಬರ್ಬೋದು, ರಾಮನಗರದಿಂದ ಬರ್ಬೋದು. ಇವೆಲ್ಲ ಒಂದೊಂದು ಮೈನ್ ಹೈಲೈಟ್ಸ್, ಅಂದರೆ ಮೈನ್ ಸಿಟಿಗಳಿಂದ ನಿಮಗೆ ಎಂಟ್ರೆನ್ಸ್ ತಗೊಳೋದ್ರಿಂದ. ಸೊ ಈ ಜಾಗಕ್ಕೆ ಕನೆಕ್ಟಿವಿಟಿ ಬಗ್ಗೆ ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಜಾಗದಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು 10 ಲಕ್ಷನೋ 17 ಲಕ್ಷನೋ ಒಂದು 15 ಲಕ್ಷನೋ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದರೆ ನಾಳೆ ರಿಟರ್ನ್ಸ್ ಹೇಗೆ ಬರುತ್ತೆ ಅಂತ ನೀವು ಕೇಳೋದಾದರೆ, ಈ ಜಾಗದಲ್ಲಿ ಹೈಲೈಟ್ಸ್ ಅಂತ ಬಂದರೆ ನಿಮಗೆ ಇಲ್ಲಿಂದ 4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾಡಪ್ರಭು ಕೆಂಪೇಗೌಡ ಲೇಔಟ್ ಇದೆ. ಅದು ಒಂದು 5 ರಿಂದ 6 ಸಾವಿರ ಎಕರೆಯಲ್ಲಿ ಪ್ರಾಪರ್ಟಿ ಬರ್ತಾ ಇರೋದು. ಓವರ್ ಆಲ್ ಒಂದು 60,000 ಸೈಟ್ಸ್ಗಳು ಬರುತ್ತೆ. ಅದು ಆದಷ್ಟು ಬೇಗ ವಿತಿನ್ ಒಂದು 4 ರಿಂದ 5 ವರ್ಷದಲ್ಲಿ ಡೆವಲಪ್ ಆಗುವಂಥ ಜಾಗ. ಆ್ಯಂಡ್ KHB ಲೇಔಟ್ ಆಗಿರ್ಬೋದು, ಈ ಒಂದು ದೊಡ್ಡಾಲ್ಮರ ಸುತ್ತಮುತ್ತ ಲೇಔಟ್ಸ್ಗಳಾಗಿರ್ಬೋದು, ಒಂದು ಆಲ್ಮೋಸ್ಟ್ ಒಂದು 7 ರಿಂದ 8 ಲಕ್ಷ ಪಾಪ್ಯುಲೇಷನ್ ವಿತಿನ್ ಒಂದು 6 to 7 ಇಯರ್ಸಲ್ಲಿ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ನೀವು ಈ ಪ್ರಾಪರ್ಟಿ ಜಾಗದ, ಅಂದರೆ ನಾವು ಈಗ ನಾನು ನಿಂತಿರೋ ಜಾಗದಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಆದಷ್ಟು ಬೇಗ ರಿಟರ್ನ್ಸ್ ಅಂತ ಬರುತ್ತೆ. ಆ್ಯಂಡ್ ಈಗ ಎಕ್ಸಾಂಪಲ್ ನೀವೇನಾದ್ರು 20-30 ಸೈಟ್ ನೋಡ್ತಾ ಇದ್ದೀರಾ, ಅಥವಾ 30-40 ಸೈಟ್ ನೋಡ್ತಾ ಇದ್ದೀರಾ, ಅಥವಾ ಬ್ಯಾಂಕ್ ಲೋನಲ್ಲಿ ನೋಡ್ತಾ ಇದ್ದೀರಾ, ಫುಲ್ ಕ್ಯಾಶಲ್ಲಿ ನೋಡ್ತಿದ್ದೀರಾ ಅಂದರೆ, ನಮ್ಮಲ್ಲಿ ನೀವು ಬ್ಯಾಂಕ್ ಲೋನ್ ನೋಡ್ತೀರಾ ಅಂತ ಬಂದರೆ LIC ಆಗಿರ್ಬೋದು, ಆ್ಯಂಡ್ HDFC ಆಗಿರ್ಬೋದು, ICICI ಆಗಿರ್ಬೋದು, ಒಂದು ಆಲ್ಮೋಸ್ಟ್ ಒಂದು 4 ರಿಂದ 5 ಬ್ಯಾಂಕಲ್ಲಿ ನಾವು ಟೈ ಅಪ್ ಆಗಿದ್ದೀವಿ. ಇವತ್ತಿನವರೆಗೂ ಜಾಸ್ತಿ LICಲಿ ಮಾಡ್ಕೊ ಬಂದಿದ್ದೀವಿ. ರೀಸನ್ ಏನಂದರೆ ಒಂದು ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ, ಹಂಗಾಗಿ LICಲಿ ಮಾಡ್ಕೊತಾ ಬರ್ತಾ ಇದ್ದೀವಿ. 25% ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಇನ್ನು ರೆಸ್ಟ್ ಆಫ್ ಅಮೌಂಟ್ ಏನೇನಿರುತ್ತೆ ಅದಷ್ಟು ಅಮೌಂಟ್ನ ಬ್ಯಾಂಕಿಂದ ಲೋನ್ ಮಾಡಿಸ್ಕೊಡ್ತೀವಿ. ಸರ್ ಈಗ ನೀವು 20-30 ತಗೋತಿದ್ದೀರಾ ಅಂದರೆ 3,60,000 ಡೌನ್ ಪೇಮೆಂಟ್ ಮಾಡ್ಕೋಬೇಕು. ಇನ್ನು ರೆಸ್ಟ್ ಆಫ್ ಅಮೌಂಟ್ ಏನಿದೆ ಅಷ್ಟು ಕೂಡ ನಾವು ಬ್ಯಾಂಕಿಂದ ಲೋನ್ ಮಾಡಿಸ್ಕೊಡ್ತೀವಿ. ವಿಡಿಯೋ ನೋಡಿಕೊಂಡು ಬರೋವಂಥವ್ರಿಗೆ ಸರ್, ನಮ್ಮ ಈಗ ಎಕ್ಸಾಂಪಲ್ ನಾವು ಭೂಮಿ ಪ್ರಾಪರ್ಟೀಸ್ ಇರೋದು ನಮ್ಮ ಪ್ರಾಪರ್ಟಿನ ಜಸ್ಟ್ 3 ರಿಂದ 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ, ಅಂದರೆ ವಿನಾಯಕ್ ನಗರದಲ್ಲಿ ಭೂಮಿ ಪ್ರಾಪರ್ಟೀಸ್ ಇರೋವಂಥದ್ದು ಪ್ರಾಪರ್ಟಿ. ಸೊ ನೀವು ಆಫೀಸ್ ಕೂಡ ಬರ್ಬೋದು, ಇಲ್ಲಾಂದ್ರೆ ನೀವು ಮೆಟ್ರೋ ಸ್ಟೇಷನ್ಗೆ ನಿಯರ್ ಬರ್ತೀರಾ ಅಂದರೆ ಚೆಲ್ಗಟ್ಟ ಮೆಟ್ರೋ ಸ್ಟೇಷನ್ ತನಕ ಬರ್ಬೋದು. ಇಲ್ಲ ನಾವು ಡೈರೆಕ್ಟ್ ಪ್ರಾಪರ್ಟಿ ಲೊಕೇಶನ್ ಶೇರ್ ಮಾಡ್ತೀವಿ, ನೀವು ಡೈರೆಕ್ಟ್ ಪ್ರಾಪರ್ಟಿ ಲೊಕೇಶನ್ ಕೂಡ ಬರ್ಬೋದು. ಬಂದು ಒಂದ್ಸಲಿ ಪ್ರಾಪರ್ಟಿ ನೋಡಿ, ನಿಮಗೆ ಪ್ರಾಪರ್ಟಿ ಇಷ್ಟ ಆಯಿತು ಅಂತಂದರೆ 5,000 ಪೇ ಮಾಡಿ ಡಾಕ್ಯುಮೆಂಟ್ ತೊಗೊಂಡೋಗಿ ನಾವು ಸೈಟ್ನ ಹೋಲ್ಡ್ ಮಾಡ್ತೀವಿ ಒಂದು 5 ರಿಂದ 6 ದಿನ ತನಕ, ವಿತಿನ್ ವೀಕ್ ತನಕ ಹೋಲ್ಡ್ ಮಾಡ್ತೀವಿ. ನಿಮಗೆ ಲೀಗಲ್ ಕ್ಲಿಯರ್ ಆಯಿತು ಅಂದರೆ ನೆಕ್ಸ್ಟ್ ಬಂದು ಅಗ್ರಿಮೆಂಟ್ ಪ್ರೊಸೀಜರ್ ಕಂಟಿನ್ಯೂ ಮಾಡ್ಕೊಳ್ಳಿ. ವಿತಿನ್ 10 to 15 ಡೇಸ್ ಒಳಗೆ ನಾವು ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ. ಇದು ಮೇನ್ ಬೇಸಿಕ್ ಥಿಂಗ್ಸ್. ಅಂದರೆ ಡಾಕ್ಯುಮೆಂಟ್ ಬಂದು ಲೀಗಲ್ ಆಗಿದೆ. ಇಲ್ಲಿ ನಾನು ಲೀಗಲ್ ಆಗಿದೆ ಅಂತ ಪ್ರತಿ ವಿಡಿಯೋದಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಲೀಗಲ್ನ ತೊಗೊಂಡೋಗಿ ಲೀಗಲ್ ಕ್ಲಾರಿಟಿ ತೊಗೊಳ್ಳಿ ಲೀಗಲ್ ಅಡ್ವೊಕೇಟ್ ಹತ್ರ. ನಿಮಗೆ ಲೀಗಲ್ ಆಗಿದೆ ಅನ್ನೋ ಕ್ಲಾರಿಟಿ ಸಿಕ್ಕಿದ್ರೆ ನೀವು ನೆಕ್ಸ್ಟ್ ಸ್ಟಾಪ್ ಕಂಟಿನ್ಯೂ ಮಾಡಿ ಸರ್. ಮೂಲ ಏನು ಅಂತಂದರೆ, ನಾವು ಈಗ ಎಕ್ಸಾಂಪಲ್ ಕಸ್ಟಮರು ಒಂದು ಸೈಟ್ ತೊಗೋಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡಿ ಈಗ 10 ಲಕ್ಷನೋ 15 ಲಕ್ಷ ಇನ್ವೆಸ್ಟ್
ಮಾಡ್ತಿದ್ದಾರೆ ಅಂದರೆ ಎಷ್ಟೆಲ್ಲ ಯೋಚನೆ ಮಾಡಿ ಡಾಕ್ಯುಮೆಂಟ್ ಚೆನ್ನಾಗಿದೆಯಾ, ಡಿಸ್ಟೆನ್ಸ್ ಕರೆಕ್ಟ್ ಆಗಿದೆಯಾ, ನಾನು ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾಳೆ ದಿನ ರಿಟರ್ನ್ಸ್ ಬರುತ್ತಾ, ಅಥವಾ ನಾಳೆಗೆ ಮಕ್ಕಳುಗಳಿಗೆ ಸ್ಕೂಲ್ಗೆ ಹತ್ರ ಆಗುತ್ತಾ, ಹಾಸ್ಪಿಟ್ಲ್ಗೆ ಹತ್ರ ಆಗುತ್ತಾ, ಇದನ್ನೆಲ್ಲ ನೋಡ್ಕೊಂಡು ಹೆಂಗೆ ಅವರು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ ಆಸ್ ಅ ಕಸ್ಟಮರ್ ಆಗಿ. ನಾನಿಲ್ಲಿ 42 ಸೈಟ್ಸ್ಗಳನ್ನ ಮಾಡಿದ್ದೀವಿ ಅಂತಂದರೆ ಆ 42 ಜನರ ಮೈಂಡ್ ಸೆಟ್ಟಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾವು ವಿಚಾರಿಸ್ಕೊಂಡು ಸುತ್ತಮುತ್ತ ಹೇಗಿದೆ ಅಮ್ಯುನಿಟೀಸು, ಇವತ್ತು ನಾನು ಇಲ್ಲಿ ಪ್ರಾಪರ್ಟಿ ಮಾಡ್ತಿದ್ದೀನಿ ಅಂದರೆ ಬಸ್ ಕನೆಕ್ಟಿವಿಟಿ ಇದೆಯಾ, ಹಾಸ್ಪಿಟ್ಲ್ ಕನೆಕ್ಟಿವಿಟಿ ಇದೆಯಾ, ಸ್ಕೂಲ್ ಕನೆಕ್ಟಿವಿಟಿ ಇದೆಯಾ, ಇವತ್ತು ಇವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಒಂದು 10 ವರ್ಷ ಬಿಟ್ಕೊಂಬಂದರೆ ಒಂದು CR ತನಕ ರೀಚ್ ಆಗಿರುತ್ತಾ, ಇದನ್ನೆಲ್ಲ ನಾವು ಚೆಕ್ ಮಾಡಿಕೊಂಡು ನಾವು ಪ್ರಾಪರ್ಟಿನ ಬೈ ಮಾಡಿ ನಾವು ಕಸ್ಟಮರ್ಗೆ ಪರ್ಚೇಸ್ ಮಾಡೋದಕ್ಕೆ ನಾವು ಒಂದು ಡೆವಲಪ್ಮೆಂಟ್ ಮಾಡಿ ಲೇಔಟ್ ಮಾಡಿರ್ತೀವಿ. ಸೊ ಮೇನ್ ಏನು ಅಂತಂದರೆ ನೀವು ಕಸ್ಟಮರ್ ಅಲ್ಲ, ಮೊದಲು ಈ ಪ್ರಾಪರ್ಟಿಗೆ ನಾವು ಕಸ್ಟಮರ್ ಆಗಿರ್ತೀವಿ. ಸೊ ನಾವು ಎಲ್ಲ ಅಮ್ಯುನಿಟೀಸ್ನ ಚೆಕ್ ಮಾಡಿಕೊಂಡು ನಾವು ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಬೇಸಿಕ್ ಥಿಂಗ್ ಏನು ಅಂದರೆ ಪ್ರಾಪರ್ಟಿ 100% ಡೆವಲಪ್ ಆಗುತ್ತೆ, ಅದು ಒಂದು ಮೂಲ. ಆದರೆ ಇನ್ನೊಂದು ಏನು ಅಂತಂದರೆ ನೀವು ಇನ್ವೆಸ್ಟ್ ಮಾಡೋ ದುಡ್ಡಿಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಏನು. ಈಗ ನೀವು ಒಂದು ಬ್ಯಾಂಕಲ್ಲಿ ಒಂದು ಅಮೌಂಟ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಸೆಕ್ಯೂರಿಟಿ ಹೇಗೆ ಕೇಳ್ತೀರಾ, ಹಂಗೆ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಸೆಕ್ಯೂರಿಟಿ ಕೇಳ್ತೀರಾ. ಸೆಕ್ಯೂರಿಟಿ ಏನು ಅಂತಂದರೆ ಫೈನಾನ್ಸ್ ಆಗಿರ್ಬೋದು, ಮನಿ ಆಗಿರ್ಬೋದು, ಇದು ಯಾವುದೇ ಸೆಕ್ಯೂರಿಟಿ ಅಲ್ಲ. ಬೇಸಿಕ್ ಥಿಂಗ್ ಸೆಕ್ಯೂರಿಟಿ ಅಂದರೆ ಈ ಪ್ರಾಪರ್ಟಿಗೆ ಡಾಕ್ಯುಮೆಂಟೇ ಸೆಕ್ಯೂರಿಟಿ. ಈ ಡಾಕ್ಯುಮೆಂಟ್ ಏನು ಅಂತಂದರೆ ಕನ್ವರ್ಷನ್ ಆಗಿದೆ, ಗ್ರೀನ್ ಬೆಲ್ಟ್ ಇದೆ, ಯೆಲ್ಲೋ ಬೆಲ್ಟ್ ಪ್ರಾಪರ್ಟಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಈ ಖಾತಾ ಪ್ರಾಪರ್ಟಿ ಆ್ಯಂಡ್ ಮೂಲ 1960ರಿಂದ 2024 ಟಿಲ್ ಡೇಟ್ ತನಕ ಎಲ್ಲ ಡಾಕ್ಯುಮೆಂಟ್ಸ್ಗಳಾಗಿದೆ. ಜೊತೆಗೆ ಹಕ್ಕು ಬಿಡುಗಡೆ ಪತ್ರ, ಈಗ ಮುಂಚೆ ಯಾರ್ಯಾರು ಪ್ರಾಪರ್ಟಿ ಆನ್ಸಿಸ್ಟರ್ಸ್ ಇದ್ರು ಅವರೆಲ್ಲರ ಕಡೆಯಿಂದನೂ ಹಕ್ಕು ಬಿಡುಗಡೆ ಪತ್ರ ಆಗಿದೆ. ಆ್ಯಂಡ್ ಲೀಗಲಿ ನಿಮ್ಗೆ ಏನೇನೆಲ್ಲ ಬೇಕು, ಒಂದು ಲಾಯರ್ ಏನೇನೆಲ್ಲ ಕೇಳ್ತಾರೆ, ಪ್ರಾಪರ್ಟಿ ಅಪ್ರೂವಲ್ ಆಗಿರ್ಬೋದು, ಕನ್ವರ್ಷನ್ ಆಗಿರ್ಬೋದು, ಖಾತಾ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಒಂದು ಟೈಟಲ್ ಡೀಡ್ ಆಗಿರ್ಬೋದು, ಟೈಟ್ಲ್ ಕ್ಲಿಯರ್ ಇದೆಯಾ ಇಲ್ವಾ ಅಂತ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ನಾವು ಪ್ರಾಪರ್ಟಿನ ನಿಮಗೆ ಡಾಕ್ಯುಮೆಂಟ್ಸ್ನ ಕೊಡ್ತಾ ಇದ್ದೀವಿ. ಹಂಗಾಗಿ ಪ್ರಾಪರ್ಟಿ ಲೀಗಲ್ ಚೆನ್ನಾಗಿರೋದು ನೀವು ಯಾವುದೇ ಥರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನಾನು ಹೇಳಿರೋ ಡೀಟೇಲ್ಸ್ಗಿಂತ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನನ್ನ ವಿಡಿಯೋದಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ, ನಮಗಿಂತ ಜಾಸ್ತಿ ಡೀಟೇಲ್ಸ್ ತಿಳಿಸ್ತಾರೆ. ಸೊ ಅವ್ರ ಹತ್ರ ಮಾತಾಡಿಕೊಂಡು ಪ್ರಾಪರ್ಟಿ ಎಲ್ಲಿ ಬರುತ್ತೆ ಏನು ಅಂತ ಅವ್ರ ಡೀಟೇಲ್ಸ್ ಕೂಡ ವಾಟ್ಸಪ್ ಮಾಡ್ತಾರೆ, ಲೊಕೇಶನ್ ಕೂಡ ವಾಟ್ಸಪ್ ಮಾಡ್ತಾರೆ, ಆಫೀಸ್ ಅಡ್ರೆಸ್ ಕೂಡ ವಾಟ್ಸಪ್ ಮಾಡ್ತಾರೆ. ನೀವು ಅವ್ರ ಥ್ರೂ ಕಾಲ್ ಮಾಡಿಕೊಂಡು ನೀವು ಡೈರೆಕ್ಟ್ ನಮ್ಮನ್ನು ಮೀಟ್ ಮಾಡ್ಬೋದು ಸರ್. ಸೊ ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಅಂದರೆ ಒಂದು ಅಮ್ಯುನಿಟೀಸ್ ಆಗಿರ್ಬೋದು, ಡೆವಲಪ್ಮೆಂಟ್ಸ್ ಆಗಿರ್ಬೋದು ಎಲ್ಲ ತಿಳ್ಕೊಂಡಿದ್ದೀರಾ. ಮೇನ್ ಥಿಂಗ್ ಏನು ಅಂದರೆ ಪ್ರೈಸು. ಇಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ರಾಜೆಕ್ಟ್ಸ್ಗಳು ಮಾಡಿದ್ದಾರೆ ದೊಡ್ಡಾಲ್ಮರ ಸುತ್ತಮುತ್ತ, ಅವ್ರಿಗೆಲ್ಲರಿಗಿಂತ ನಾವು ಬಜೆಟ್ ಕಮ್ಮಿಯಲ್ಲಿ ಅಂದರೆ ಒಂದು 200ರಿಂದ 300 ರೂಪಾಯಿ ಬಜೆಟ್ ಕಮ್ಮಿಯಲ್ಲಿ ಕೊಡ್ತಾ ಇದ್ದೀವಿ. ರೀಸನ್ ಏನು ಅಂತಂದರೆ ನಾವು ಮಾಡ್ತಾ ಇರೋ ಪ್ರಾಪರ್ಟಿ ನಮ್ಮ ಸ್ವಂತ ಪ್ರಾಪರ್ಟಿ, ಅಂದರೆ ನಾವೇ ಓನರ್ ಆಗಿರ್ಬೋದು ಮತ್ತು ನಾವೇ ಮಾರ್ಕೆಟಿಂಗ್ ಮಾಡ್ತಾ ಇರೋಂಥ ಪ್ರಾಪರ್ಟಿ. ಹಂಗಾಗಿ ನಾವು ಒಂದು 200-300 ರೂಪಾಯಿ ಬೇರೆ ಎಲ್ಲರಿಗಿಂತ ಕಂಪೇರ್ ತಗೊಂಡ್ರೆ ಕಮ್ಮಿ ಕೊಡ್ತಾ ಇದ್ದೀವಿ. ಸೊ ಈ ಪ್ರಾಪರ್ಟಿಯಲ್ಲಿ 20-30, 30-40, 20-40 3 ಡೈಮೆನ್ಷನ್ ಮಾಡಿರೋದ್ರಿಂದ 20-30 ಪ್ರಾಪರ್ಟಿಗೆ ಅಂದರೆ 12 ಲಕ್ಷ ಅಂದರೆ ಫರ್ ಸ್ಕ್ವೇರ್ ಫೀಟು ಈ 2,000 ಫರ್ ಸ್ಕ್ವೇರ್ ಫೀಟ್ ಇದೆ. 12 ಲಕ್ಷ 20-30 ಮಾಡಿದ್ದೀವಿ. ನೀವು 30-40 ನೋಡ್ತೀರಾ ಅಂದರೆ 24 ಲಕ್ಷ ಆಗುತ್ತೆ, 20-40 ನೋಡ್ತೀರಾ ಅಂದರೆ 16 ಲಕ್ಷ ಆಗುತ್ತೆ. ಸೊ ಬ್ಯಾಂಕ್ ಲೋನ್ ಇದೆ ಆ್ಯಂಡ್ ಫುಲ್ ಕ್ಯಾಶ್ ಇದೆ. ಸೊ ಎಲ್ಲ ಆಪ್ಷನ್ಸ್ ಇರೋದ್ರಿಂದ ನೀವೇನಾದ್ರು ಒಂದು ಒಳ್ಳೆ ಕೆಲಸದಲ್ಲಿದ್ದು ಅಥವಾ ನೀವು IT ಎಂಪ್ಲಾಯ್ಸ್ ಆಗಿದ್ದು ಅಥವಾ ಒಂದು ಒಳ್ಳೆ ಕೆಲಸದಲ್ಲಿದ್ದೀರಾ, ಒಂದು 20-25,000 ಸ್ಯಾಲ್ರಿ ತಗೋತಿದ್ದೀರಾ ಅಂತಂದರೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. ಇಲ್ಲ ಸರ್ ನನ್ನ ಹತ್ರ ಫುಲ್ ಕ್ಯಾಶ್ ರೆಡಿ ಇದೆ, ಇವತ್ತೇ 12 ಲಕ್ಷ ಇದೆ, ನಾಳೆ ರಿಜಿಸ್ಟರ್ ಮಾಡಿಸ್ಕೊಡಿ ಅಂದರೆ ಅದಕ್ಕೂ ರೆಡಿ ಇದ್ದೀವಿ. ಸೊ ನಿಮ್ಗೆ ಏನಾದ್ರು ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ನಂಬರ್ಗೆ ಫೋನ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಸೊ ನಾವೇ ಸಿಗ್ತೀವಿ, ಪ್ರಾಪರ್ಟಿ ವಿಸಿಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನಿದೆ ಮಾತಾಡೋಣ. ಥ್ಯಾಂಕ್ ಯು.